ಅವತ್ತು ಇಲ್ಲಿ ಈ ಪ್ರದೇಶದಲ್ಲಿ ಕಡಲೆಕಾಯಿ ಅದ್ಭುತವಾದ ಎಕ್ಸ್ಪೋರ್ಟ್ ಆಗ್ತಿತ್ತು. ಉತ್ಪಾದನೆಗೆ, ಎಣ್ಣೆ ಉತ್ಪಾದನೆಗೆ ಅದ್ಭುತವಾದಂಥ ಕಡಲೆಕಾಯಿ ಇಲ್ಲಿ ಸಿಗ್ತಿತ್ತು. ಅರಬ್ಬಿ ದೇಶದಿಂದ ಬಂದು ಇಲ್ಲಿ ಕಡಲೆಕಾಯಿ ತೊಗೊಂಡೋಗೋರು. ಇವತ್ತೇನು ಕಡಲೆಕಾಯಿ ಪರ್ಸೆ ಅಂತ ಹೇಳ್ತಾರಲ್ಲ, ಬಹುತೇಕರಿಗೆ ಕಡಲೆಕಾಯಿ ಪರ್ಸೆ ಗೊತ್ತಿಲ್ಲ. ಕಡಲೆಕಾಯಿ ಪರ್ಸೆ ಆ ಕಾರಣಕ್ಕೆ ಕೊಳ್ಳೋರಿಗೂ ಮತ್ತು ದುಡಿಯೋರಿಗೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಕೆಂಪೇಗೌಡರಿಗೆ ಯಾರೋ ದೂರ ಹೇಳಿದಾಗ ಅವರು ಮಾರುವೇಷದಲ್ಲಿ ಎಲ್ಲ ನೋಡಿಕೊಂಡು ಬಂದಾಗ, ಹೌದು ನನ್ನ ರೈತರಿಗೆ ಅನ್ಯಾಯ ಆಗುತ್ತಲ್ಲ ಈ ದಳ್ಳಾಳಿಗಳಿಂದ ಅಂತ ಹೇಳಿ ಆ ಕಡಲೆಕಾಯಿ ಪರ್ಸೆ ಪ್ರಾರಂಭ ಮಾಡಿದ್ರು. ರೈತರು ಯಾರು ಕಡಲೆಕಾಯಿ ಬೆಳೀತಿದ್ರು ತಂದು ಅಲ್ಲಿ ರಾಶಿ ಹಾಕೊಳ್ಳೋರು, ಅಲ್ಲಿಂದ ಕಡಲೆಕಾಯಿಯನ್ನು ತಗೊಂಡು ಹೋಗೋರು. ನೇರವಾದ ಸಂಪರ್ಕ ಇರ್ತಾ ಇತ್ತು. ಕಡಲೆಕಾಯಿ ಬಸವನಗುಡಿ, ಇವತ್ತೇನು ಕಡಲೆಕಾಯಿ ಪರ್ಸೆ ಅಂತಾರಲ್ಲ ಅದಕ್ಕೆ. ಹಾಗೆ ಅಷ್ಟೆಲ್ಲ ಕೆರೆಗಳನ್ನ ಮುಗಿಸಿರಲ್ಲ.